52 ನನ್ನ ಡೇಟ್ ಆಫ್ ಬರ್ತ್ 1952 ರೀ. ಅಣ್ಣರ ನಮಸ್ಕಾರ ರೀ. ಶಿವಶಂಕರ್ ಔಸೆ ಅಂದ್ರಲ್ರಿ? ಶಿವಪುತ್ರಪ್ಪ ಔಸೆ. ಶಿವಪುತ್ರಪ್ಪ ಔಸೆ ಅವ್ರ ನಮ್ಮ ಬಸವ ಕಲ್ಯಾಣದವ್ರಿ. ಊರ್ ಯಾವ್ದ್ರಿ ಅಣ್ಣ? ಇಲ್ಲಿ ಬಸವ ಕಲ್ಯಾಣ ಪ್ರಾಪರ್ ಬಸವ ಕಲ್ಯಾಣ. ಅಣ್ಣರ ಈಗ ನೀವು ಸಾವಯವ ಹೊಲ ಎಷ್ಟ್ ವರ್ಷದಿಂದ ಮಾಡಕತ್ತೀರಿ? 6 ವರ್ಷ ಆಯ್ತು. 6 ವರ್ಷ. 6 ವರ್ಷ ರನ್ನಿಂಗ್ ಅದ. 6ನೇ ವರ್ಷ. ಈಗ ನಮ್ ಕೂಬಾ ಸಾಯಿಲ್ ಕಂಡೀಷನರ್ ಉಪಯೋಗಿಸಕ್ಕೆ ಎಷ್ಟು ದಿವಸ ಆಯ್ತು? ಈಗ ಫಸ್ಟ್ ಈಗ 7-8 ದಿನ ಆಯ್ತು. ಇಲ್ರಿ, ತೊಗರಿಗೆ ಹಾಕಿ 15 ದಿನ ಆಯ್ತು. 15 ದಿನ ಆಯ್ತು. ಈಗ ಅಣ್ಣಾರ ನಿಮ್ಗೆ 15 ದಿವಸದಾಗ ನೀವು ಸಾವಯವದಾಗ ಬೆಳಿತಿದ್ರಿ, ನೀವು ಕೂಬಾ ಸಾಯಿಲ್ ಕಂಡೀಷನರ್ ಹಾಕಿದ್ಮ್ಯಾಗ ನಿಮ್ಗೆ ಹೆಂಗ್ ಅನ್ಸದ? ನಮ್ ಬೆಳಿ ನೋಡಿದ್ರೆ ಯಾರು ಹೇಳಿದ್ರು ಸರ್ ಏನ್ ಫೈನ್ ರೀ ನಮ್ ತೊಗರಿ ನೋಡ್ರಿ ಎಲ್ಲ ಕೆಂಪು ಹೊಡೆದವ್ ಗಮ್ಮತ್ತಿನ ಆಗ್ಯಾವ ಅಂತ ಹೇಳಿದ್ರು. ಅದಕ್ಕೆ ನಾನು ಒಂದಪ್ಪ ಇಲ್ರಿ ಸರ್ ನೀವು ಮೊನ್ನೆ ಯಾವ್ದೋ ಗೊಬ್ಬರ ಹಾಕಿರಲಿಲ್ಲ ಅಂತ ಕೇಳಿದ್ರು. ನಾ ಹೇಳ್ದೆ ಹಿಂಗ್ ಗುಲ್ಬರ್ಗ ತರ್ಸೀನಿ, ಹಿಂಗ ನಿಮ್ಗೆ ಬೇಕಾದ್ರೆ ತರ್ಸ್ಕೊಡ್ತೀನಿ ಅಂತ ಹಿಂಗ್ ಹೇಳೋದು. ಕೂಬಾ ಸಾಯಿಲ್ ಅಂತ ಅದದು ಅದು ಸಿಮೆಂಟ್ ಇದ್ದಪ್ಲೇನೆ ಅದಲ್ಲ ಅಂತ ಹೇಳಿದ್ರಿ. ಹೋಗಿ ನೋಡ್ಯಾರಿ ಹೋಗಿ ಮಂದಿ. ನಂದು ಅದ್ರಾಗ ಏನಿಲ್ಲ, ಅದೇ ಅದ ಅದ್ರಾಗ ಪ್ರೋಟೀನ್ ಇದ್ದಪ್ಲೆ ಅದು ಏನದ ನಮ್ಗೆ ಹೆಂಗ ವಿಟಮಿನ್ ಕೊಡ್ತದಲ್ಲ ಅದು ಬೆಳಿಗ್ಗೆ ವಿಟಮಿನ್ ಅದ. ಅದ್ರಾಗ ಮತ್ತೊಂದು ಮಾತೇ ಇಲ್ಲ ಅಂತ ಹೇಳಿ ಮುಂದೆ ನೋಡ್ಕೊತ ನೋಡ್ರಿ. ನಾನು ಈಗ ಗುರ್ತಿಲ್ಲ, ನಾ ಮೊಬೈಲ್ದಾಗ ನೋಡಿ ನೋಡ್ಕೊಂಡ್ ಮ್ಯಾಗೆ ತರ್ಸಿನಿಲ್ಲ ನಾ ತಪ್ಪದ ಅಂತ ಹೇಳ್ದ. ಇದು ಅದಕ್ಕೆ ಮೊದಲೇ ತರ್ಸ್ತಿದ್ದೆ ಬಿತ್ತಣಿಗೆ. ಈಗ ಮತ್ತೆ ಈ ರಬ್ಬಿ ಅಳಿ ಬಿತ್ತಣಿಗೆ ತರ್ಸ್ತ ಅಂತ ಹೇಳ್ದೆ. ಹ್ಞೂನ್ರಿ ಅಣ್ಣ, ನಿವ್ ಖುಷಿ ಇದೀರಿ? ಬೆಳವಣಿಗೆ ಖುಷಿ ಇದೆ ಅಂತ ಹೇಳ, ಅದಕ್ಕೆ ಖುಷಿ ಇದೆ ಅಂತ ಮತ್ತೆ ಈಗ ಮುಂದಿನ ಇದ್ರ ಮಾಡೋಣ ಅಂತ. ಯಾಕೆ ಅರ್ಧ ಮುರ್ಧ ಬಿಡಿಬಿಡ್ದು ನೋಡಿ. ಹೌದ್ರಿ ಅಣ್ಣ, ಅದು ಇಂಪಾರ್ಟೆಂಟ್. ಏನಂದ್ರೆ ಅಣ್ಣ, ನಿಮ್ ಹೊಲದಾಗ ರಿಸಲ್ಟ್ ಯಾಕೆ ಬಂತದಂದ್ರೆ ನೀವು ಮೊದ್ಲಿನ ಸಾವಯವದಾಗಿದ್ದೀರಿ, ಅದ್ರ ಮ್ಯಾಗ ನಾನು ಸಾವಯವ ಗೊಬ್ಬರ ತಗೊಂಡಿರ ನಿಮ್ಮಲ್ಲಿ ಫಾಸ್ಟ್ ರಿಸಲ್ಟ್ ಬರ್ತದೆ. ಈ ಕೆಮಿಕಲ್ದಾಗ ಇಷ್ಟು ಫಾಸ್ಟ್ ರಿಸಲ್ಟ್ ಬರಲ್ರಿ ಅಣ್ಣ. ಮತ್ತೊಂದು ಏನದ ಸರ್, ಕೆಮಿಕಲ್ ನಾವು DAP ಹುಲ್ಲು ಆಗತ್ತವ್ರಿ, ಅದ್ರ ಮಂದಿನ ಹೇಳತ್ತವ್ ಸಾಗ DAP ಹಾಕ್ರಿ ಉಲ್ಟಾ ಹುಲ್ಲು ಆಗತ್ರಿ ಅಲ್ಲತ್ತವ್. ಅದು ಬರೋಬರ್ ಅದ್ರಿ ಅಣ್ಣ. ಯಾಕಂದ್ರೆ ಹೇಳ್ತೀನಿ ಹೇಳ್ರಿ. ಏನಾಗ್ತದ್ರಿ ಅಣ್ಣ, ಹುಲ್ಲಿಂದು ಗುಣಧರ್ಮ ಏನದ ಅಂದ್ರೆ ಫಾಸ್ಟ್ ಬೆಳೆಯೋದ್ರಿ. ನೀವು ಯಾವುದೇ ಕೆಮಿಕಲ್ ಗೊಬ್ಬರ ಕೊಡ್ತೀರಿ, ನಿಮ್ ಬೆಳಿಗಿಂತ ಅದು ಜಲ್ದಿ ಎದ್ದು ಕೊಡ್ತದೆ. ಇಷ್ಟೇ ಅದ್ರೆ ಇದೇ ಫರಕ್ ಅದರಿ. ಈಗ ನೀವು ನಂದು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಮತ್ತೆ ಇದು ಒಯ್ಯಕ್ ಬಂದಿರಿ ಅಣ್ಣ, ನೀವು ನೆಕ್ಸ್ಟ್ ಯಾರು ಬೆಳಿ ಮಾಡ್ಬೇಕಂತೀರಿ ನೀವು ಅಣ್ಣಾರೆ? ಕಳ್ಳಿ, ಜೋಳ ಮತ್ತೆ ಕುಸುಬಿ. ಹ್ಞೂನ್ರಿ ಅಣ್ಣ. ಈಗ ಅದ್ರ ಸಲಗ ನಿಮ್ಗೆ ಯಾವಾಗ ಮಾಲ್ ಬೇಕು ಹೇಳ್ರಿ ಅಣ್ಣ, ನಾ ಕಳ್ಸಿಕೊಡ್ತೀನಿ. 2 ದಿನ ಮೊದಲು ಹೇಳ್ತಾರೆ. 2 ದಿವಸ ಮೊದಲು ಮಾಡ್ಕೊಂಡು ಮೊದಲು ಹೇಳಿ ನಾ ಮಾಡ್ತಾ ಹೋಗಿ ಹಾಕಣಿ. 1 ಎಕರೆಗೆ ಎಷ್ಟು ಬಿತ್ತಬೇಕು ಸರ್? ಯಾವ್ದ್ರಿ ಅಣ್ಣ? ಕುಸುಬಿಗಾಯ್ಲಿ ಅದು 2 ಚೀಲ ತಲೆ ಹೊಡೆದೈತಿ, ಸಾಕೈತ್ರಿ. ನಾನು ಚಾರ್ಟ್ ಕೊಡ್ತೀನಿ ಅಣ್ಣ, ಆ ಚಾರ್ಟ್ ಪ್ರಕಾರ ತರ್ಸ್ಕೋತಾರಿ. ಎಷ್ಟು ಎಕರೆ ಮಾಡೋದು ಮಾಡ್ರಿ ಅಣ್ಣ. ಈಗ ನಿಮ್ ಖಾತ್ರಿ ಆಗ್ಯದಲ್ರಿ? ಪಕ್ಕ ನಾನು ಮತ್ತೊಂದು ಮಾತು ಹಾಕಿದ್ರೆ ನೀವು ಭೇಟಿ ಆಯ್ತು ಬಿಟ್ಕೊಡ್ತೇವೆ. 4 ಕೆಜಿ ಮ್ಯಾಗೆ ಬಿಟ್ಕೊಡ್ತೇವೆ. ಯಾಕ್ರಿ ಅದ ನನಗೆ ಆಸಕ್ತಿ ಅದ, ಅದು ಏನೇ ಇರಲಿ ನನಗೆ. ಯಾಕಂದ್ರೆ ಇವೆಲ್ಲ ಭೂಮಿ ತಾಯಿ ಒಂದು, ಹುಟ್ಟಿಸಿ ತಾಯಿ ಒಂದು, ಇವೆರಡೂ ತಾಯಿ ಪ್ರೀತಿ ಮಾಡ್ಬೇಕಾಗ್ತದ್ರಿ ನಾವು. ಈ ಭೂಮಿ ತಾಯಿನೂ ಏನದ ನಾವು ಪ್ರೀತಿ ಮಾಡ್ಬೇಕು. ನಾವು ಏನ್ ಮಾಡ್ತೀವಿ, ವಿಷಗಳು ಹಾಕುತ್ತಾ ಇದು ಭೂಮಿ ತಾಯಿ ಮುಂದೆ ನಮ್ಮ ಮೊಮ್ಮಕ್ಕಳಿಗೆ ಬಂಜಾರ ಆಯ್ತದೆ ಸರ್. ಹೌದ್ರಿ, ಭೂಮಿ ಬಂಜಾರ ಆಯ್ತದೆ, ಬೆಳೆಯಲೇ ಅದು. ಈಗ ಹಿಂದಕ್ಕೆ ನಮ್ಮಲ್ಲಿ ಶೇಂಗಾ ಬೆಳಿತೀವಿ, ಈಗ ಶೇಂಗಾ ಬೆಳೆಯಲು ನಮ್ಮ ಮುತ್ತಿನ ಕಾಲಕ್ಕೆ 400-500 ಚೀಲ ಬ್ಯಾಗ್ ಮಾಡ್ತೀರಿ ಸರ್. ಅಣ್ಣ ನಮ್ ಗೊಬ್ಬರ ಹಾಕ್ರಿ, ನೀವು ಶೇಂಗಾ ತೆಗೆದ್ರಿ ಅದ್ರ ಮ್ಯಾಗ ತಗೋರಿ. ಅದಕ್ಕೆ ನಾ ಈಗ ಅದೇ ಲೆಕ್ಕ ಹಾಕೇನ್ರಿ. ಮುಂದೆ ಶೇಂಗಾ ಹಾಕ್ಬೇಕು, ಇದು ಶೇಂಗಾನೇ ಪೂರ್ತಿ ಲ್ಯಾಪ್ಸ್ ಆಗಿದ್ರೆ ಇದು ಬೇಕು. ಎಲ್ಲ ಆಡೋದು ತುಂಬಾ, ಇಲ್ಲಿ ಗುಲ್ಬರ್ಗ ತುಂಬಾ ಶೇಂಗಾನೇ ಶೇಂಗಾ. ಎಲ್ಲರೂ ಶೇಂಗಾ ತಿಂದು ಹೊಟ್ಟೆ ತುಂಬ್ಕೋತೀರಿ. ಇಲ್ಲಿ ಬಂದು ಅರ್ಥ ಊರೋಜ ನಡಿ ಅಂತ ಕೈ ಹಾಕಿ ತಿಂದು ಹೊಟ್ಟೆ ತುಂಬ್ಕೋತೀರಿ ಸರ್. ಈಗ ಅದು ಇಲ್ಲೇ ಇಲ್ಲ. ಹಿಂಗಾಗ್ಯದ. ಅದಕ್ಕೆ ನಾವೇನಿದೆ ಮುಂದೆ ಇದೇ ಮಾಡಿಸ್ಬೇಕು. ಮುಂದೆ ನಮ್ಮ ಮಕ್ಕಳಿಗೆ ಇದೇ ಹೇಳಬೇಕು. ಫರ್ಟಿಲೈಸರ್ ಇದೆ, ಅಲೋಪತಿ ಗೋಲಿ ತೊಗೊಂಡು ಅಷ್ಟೇ. ಅಲೋಪತಿ ಗೋಲಿ ತೊಗೊಂಡ್ರೆ ಶರೀರ ಇಲ್ಲ, ಗೋಲಿಯಾಗಿ ಏನು ಮಾಡಲ್ಲ. ಗೋಲಿ ತೊಗೊಂಡ್ರೆ ತೆಮ್ತೊಂಡು ಹೋಗ್ಬೇಕ್ರಿ, ಗೋಲಿ ತೊಗೊಂಡ್ರೆ ಚೀನ್ ಹೊಡಿಬೇಕು, ಗೋಲಿ ತೊಗೊಂಡ್ರೆ ಮಾತಾಡ್ಬೇಕು. ಇವು ಅಲೋಪತಿ ಅಂತ ಆಯುರ್ವೇದಿಕ್ ಈಜು ಆಯುರ್ವೇದಿಕ್. ಹಂಗಂತೀರಿ. ರೈತರಿಗೆ ಏನ್ ಹೇಳ್ತೀರಿ ಅಣ್ಣ? ರೈತರಿಗೆ ಏನ್ ಹೇಳ್ತೀರಿ? ರೈತರಿಗೆ ನಾ ಯಾವಾಗೂ ಇದೇ ಹೇಳ್ತೀರಿ, ನೀವು ಭೂಮಿಗೆ ಯಾವುದು ಕೆಮಿಕಲ್ ಹಾಕ್ಬಾರ್ದು. ಈಗ ಯಾವುದೇ ಕೆಮಿಕಲ್ ಫ್ರೂಟ್ ಬರ್ಲತ್ತವ, ಕೆಮಿಕಲ್ ಕಾಯಿಪಲ್ಯ ಬರ್ಲತ್ತವ, ಮಿತ್ತಿನ ಬೇಮಾರಿ ಬೀಳತ್ತೀರಿ. ಎಣ್ಣೆ ಸಮೇತ ಸಿಹಿ ಎಣ್ಣೆ ಕೆಮಿಕಲ್ ಇದ. ನಾವು ಮನೆದು ಘಾನ ಹಿಡಿದೇವು, ಕುಸ್ಬಿ ಎಣ್ಣೆ ಇವೆಲ್ಲ ಕುಸ್ಬಿ ಹಾಕಿರ್ತೀವಿ ಮನೆ ಸಲಿಕೆ ಸರ್, ಎಣ್ಣೆ ಹಿಡಿದ ಸಲ. ಇದ್ರಿಂದ ನಾವು ಬೇಮಾರಿ ಬೀಳಲ್ಲ. ಕೆಮಿಕಲ್ ಅಂದ್ರೆ ಒಳಗೆ ಹೋಲತ್ತದ, ಒಳಗೆ ಹೋದ್ಮೇಲೆ ನಾವು ಬೇಮಾರಿ ಬೀಳ್ತೀವಿ. ಇದ್ರ ಹಿಂದಕ್ಕೆ ಎಲ್ಲಿ ಕ್ಯಾನ್ಸರ್ ಇದ್ದು ರೀ, ಏನ ಇದು ಏನ ಈಗ ಬರ್ಲತ್ತವೆಲ್ಲ. BP ಬಂತು, ಏನಂತ ಹಾರ್ಟ್ ಆಗ ರೈಟೇ. ಇವತ್ತಿ ನನಗೆ ಶುಗರ್ ಇಲ್ಲ, BP ಏನಿಲ್ಲ ಸರ್. ಅದೇ ಖುಷಿ ಮಾತು. ಖುಷಿ ಆಯ್ತು ತಾವು ಬಂದಿದ್ದಕ್ರಿ. ಹೊಲ್ದಾಗಿರ್ತೇವೆ, ಆಕ್ಸಿಜನ್ ಚಲೋ ಒಂದು ತೋತಾ ಇರ್ತೇವೆ ಹೊಲ್ಗ ಆರಾಮ್ ಸರಿ. ನಾ ಬೇನ್ ತಪ್ಪಲ್ ತಿಂತಾರೆ ದಿನ ಐತೆ, ಒಂದು 8 ದಿನ ಮುಂಜಾನೆ. ನಮ್ಮ ಕೆಲಸನೇ ಇದೆ, ಹಿಂಗೆ ಮಾಡೋದು ಮಾಡ್ರಿ. ಅವ ಇಟ್ಟಂಗಿರೋದು, ಅವ ಏನು ಬುದ್ಧಿ ಕೊಟ್ಟು ನಾವೇನು ಹೇಳ್ತೀವಿ, ನಾವು ಏನು ಬಿಡ್ಕೊಂಬಲ್ರಿ ಅವ ಬಲ್ಲಿ. ನಮ್ಗೆ ಬುದ್ಧಿ ಚಲೋ ಕೊಡಪ್ಪ, ಹೆಂಗೆ ಬೆಳೆಸಬೇಕು, ಏನು ಮಾಡಬೇಕು, ಅದು ನೀವು ನಮಗೆ. ನಾ ಏನು ಬಿಡ್ಕೊಂಬಲ್ಲ, ಏನು ಬಲ್ಲಿ
ಅಂತ ನಮ್ದು ಇದು ಧರ್ಮ ಹೆಂಗ ಸರ್ ಬರೋಬರ್ ಅದ್ರಿ ಅಣ್ಣ ಅದ ಹಂಗೆ ಮಾಡಬೇಕು. ಖುಷಿ ಆಯ್ತು ಅಣ್ಣ ಭೇಟಿ ಆದ್ರಿ ಭಾಳ ಚಲೋ ಐತೆ ನನಗೆ ಬಂದು ನೋಡ್ದೆ. ಆಯ್ತು ಈಗ ಮತ್ತೆ ಈಗ ಸೋಯಾ ತಕೊಂಡು ತೊಗರಿ ನೀರು ಬಿಡ್ಬೇಕಲ್ರಿ? ಬಿಡ್ಬೇಕಲ್ರಿ ಅಣ್ಣ ಅದೇನ್ ಟೈಮ್ ಇದೆ ಅಣ್ಣ ನೀರ್ ಬಿಡ್ಬೇಕಾದ್ರೆ ಒಂದ್ ಸಣ್ಣ ಪದ್ಧತಿ ಹೇಳ್ತೀನಿ ಮ್ಯಾಗಿಂದ 2 ಬಾಳ್ ಮಣ್ಣು ಸರ್ಸ್ರಿ ಹೊಲ್ದಾಗ ಸರ್ಸಿ ಕೆಳಗಿನ ಮಣ್ಣು ಕೈಲೇ ಉಂಡಿ ಮಾಡ್ರಿ. ಉಂಡಿ ಮಾಡಿದ್ರೆ ಉಂಡಿ ಮಾಡಿದಾಗ ಉಂಡಿ ಆಯ್ತು ಅಂದ್ರ ಅದಕ್ಕೆ ನೀರ್ ಬಿಡ್ಬೇಡ್ರಿ ಹೊಲಕ್ಕೆ. ಸಿಂಪಲ್ ಹಂಗಾದ್ರೆ ಮಾಡಲ್ರಿ, ಹಂಗ ನೋಡ್ತೇವ್ರಿ ನೀರ್ ಹೆಚ್ಚಿ ಎಂದು ಬಿಡ್ಬಾರ್ದ್ರಿ. ಈಗ ನಮ್ಮ ಮನುಷ್ಯ ಅಂತಾನ ಈಗ ಬಿಡ್ಬೇಡ್ರಿ ಸ್ವಲ್ಪ ಇಲ್ಲಿ ಸಿಂಪಲ್ ಪದ್ಧತಿ ಏನ್ರಿ 2 ಬಾಳ್ ಮಣ್ಣು ಸರ್ಸೋದು ಉಂಡಿ ಮಾಡಿ ಸಿಂಪಲ್ ರೀ. ಬೇರೆ ರೈತರಿಗೆ ಏನ್ ಹೇಳ್ತೀರಿ ಹೇಳಿಲ್ರಿ ಸಾವಯವದಾಗ ಮಾಡ್ಬೇಕು ಮಾಡ್ಬಾರ್ದ್ರಿ. ಸಾವಯವ 100% ಅಂಡ್ 101% ಅದಾವ್ರಿ. ಅದು 100 ವರ್ಷ ಬಾಳಿಕೆ. ಅದಕ್ಕೆ ಇದನ್ನೇ ಇಲ್ಲ, ಟೈಮೇ ಇಲ್ಲ ಅದಕ್ಕೆ. ಹೆಂಗಂತ ಇದು ಏನದ ಈಗ ಚಲೋ ತಗೋಬೇಕಾಯ್ತು 1 ವರ್ಷ 2 ವರ್ಷ ಅಂದ್ರೆ ಇಂಥದ್ದು ಮಾಡಬೇಕು. ಮುಕ್ತಾಯ ಅದ್ರದ್ದು ಭೂಮಿ ಮುಕ್ತಾಯ, ನಾವೇ ಮುಕ್ತಾಯ. ಅದಕ್ಕೆ ಸರ್ ಎಲ್ಲರೂ ಭೂಮಿಗೆ ಬೈತಾರ್ರಿ. ನನಗೆ ಅದಕ್ಕೆ ಭಾಳ ಸಿಟ್ಟು ಬರ್ತದೆ. ನಾವು ಹೊಲ್ದಾಗ ಏನಾರೋ ಹೊಲ್ದಾಗಿಂದನೇ ಅಂತವ್ರಿ ನಾವು ಪ್ರೀತಿ ಮಾಡಬೇಕಾಯ್ತು. ಹೊಲಕ್ಕೆ ನಾವು ಪ್ರೀತಿ ಮಾಡ್ತಾ ಅದು ನಮಗೆ ಕೊಡ್ತಾವೆ. ಈಗ ನೀವು ಇಲ್ಲಿ ಕುಂತೀರಿ, ನೀವು ಪ್ರೀತಿ ಭಕ್ತಿ ಇಟ್ಟರೆ ಕುಂತೀರಿ ಅಂತ ಎಲ್ಲ ಬರ್ತದೆ. ಹೌದು ನಾವು ಬರ್ತಾ ನಾವೆಲ್ಲ ಮಾಡಿದ್ವು ಅಂದ್ರೆ ಸಾಧ್ಯನೇ ಇಲ್ಲ. 1 ವರ್ಷ 2 ವರ್ಷ ಅಲ್ವಾ ಮುದ್ದು ಕೊಲಾಪ್ಸ್. ಅದಕ್ಕೆ ಯಾವುದು ಪ್ರೀತಿ ಭಕ್ತಿ ಹಿಡಿಬೇಕು. ಅದ್ರ ಮ್ಯಾಗ ಶ್ರದ್ಧೆ ಇಟ್ಟು ಮಾಡಿದವ್ ಬರೋಬ್ಬರ ರಪ್ಪ ಕೊಡ್ತದೆ ಸರ್. ಆಕಳು ಹಿಡಿಬೇಕ್ರಿ ಹೊಲ್ದಾಗ, ಎಲ್ಲರೂ ಆಕಳು ಹಿಡಿಬೇಕು. ಆಕಳದು ಇದು ಭಾಳ ಚಲೋ. ನಿಮ್ಮಲ್ಲಿ ನಾ ಏನ್ ಮಾಡ್ತೀನಿ, ಆಕಳದು ಇದಿರ್ತಲ್ರಿ ಅವು ಸಗಣಿ ಅವು 2 ಲೀಟ್ರ್ ಬೆರಲ್ದಾಗ ರೀ ಅದು ಹಾಕ್ಬಿಡ್ತೀನಿ. ಒಂದು 10 ಕಿಲೋ ಒಂದು 10 ಕಿಲೋ ನಮ್ದು ಇದು ಹಾಕ್ತೀನಿ. 10 ಲೀಟ್ರ್ ಗೋಮೂತ್ರ ಹಾಕ್ತೀನಿ ರೀ. ಒಂದು 2 ಕಿಲೋ ಜೀವಾಮೃತ ಮಾಡ್ರಿ ಕಾಲ್ಸಿ ಮಾಡಿ ಚಲೋ ಕೊಡ್ತಿರ್ತೀನಿ. ಸುಭಾಷ್ ಪಾಳ್ಯಕರ್ದು 2-3 ಸಲ ಮೀಟ್ ಮಾಡೀನಿ. ನಾಗ್ಪುರ್ಕೊಂಡು ಹೋಗಿದ ಅವ್ರ ಸಲ ನಮ್ಮಲ್ಲಿ ಗೋಕೃಪ ಅಮೃತ ನೋಡ್ರಿ. ಹಾ ಇದು ನಾವು ನಮ್ಮ ರೈತರಿಗೆ ನಾವು ಫ್ರೀ ಕೊಡ್ತೀವ್ರಿ ಅಣ್ಣ. ಇದು 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 ನೀವು ಅದ್ರ ಸಂಗಡ ಕಲಿಸಿ ಉಪಯೋಗಿಸ್ಬೋದು. ಇದು ಹೆಂಗ ಅಮೃತ, ಇದು ಹೆಂಗ ನೋಡಿದ್ದು, ಇದು ಹೆಸರು ಏನೋ ನೋಡಿದ್ದು ಗೋಕೃಪ ಅಮೃತ. ಸುಮ್ಮ ಗೊತ್ತ ಅಂತೀರ ಅಮೃತ. ಅಮೃತ ಇದೆ. ಮತ್ತೊಂದು ಹೇಳ್ತೇವೆ ಸರ್, ನಾನು ದುಡ್ಡಿಸ್ತೇನೆ ಕೇಳ್ತೇನೆ. ನಾನು ದಿನನಿತ್ಯದಲ್ಲಿ 10 ml 50 ml ಕುಡಿತೀನಿ ಗೋಮೂತ್ರ. ಮುಂಜಾನೆ ಹೋದ್ಮೇಲೆ ಆಕಳದು ಇಡ್ತಾನ ಗೋಮೂತ್ರ ಹಿಡಿದು ಸೋಸಿ ಕೊಂಡ್ಬಿಡ್ತಾನೆ. ಅದು ಆಯುರ್ವೇದಿಕ್ ಔಷಧ ರೀ ಅಣ್ಣ. ಎಷ್ಟು ಸರ್ ಅದ್ರೊಟ್ಟು ಯಾವ್ದನ್ನು ರೋಗೇ ಬರೋದಿಲ್ಲ. ಹಂಗ ಇದು ಬೆಳಗ್ಗೆ ಹೊಡೆದ್ರಿ ಇದನ್ನು ಹಂಗೆ ಅದ. ಅದಕ್ಕೆ ನಾ ಗೋಮೂತ್ರ ಹೊಡಿತಾ ಇರ್ತೀರಿ. ಇದು ತೊಗೊಂಡೋರಿ ಅಣ್ಣ, ಅದ್ರ ಕಲಿಸಿ ಉಪಯೋಗಿಸ್ಕೋರಿ, ನಿಮ್ಗೆ ಇನ್ನ ಬೆನಿಫಿಟ್ ಮಾಡ್ತದ್ರಿ ಅಣ್ಣ.